ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನೆ ರಾತ್ರಿ ಏನಾಯಿತು ಭಾರ್ಗವಿ, ಏನು ನಡೀತು ಹೇಳು ಅಂತಾರೆ ಕಲ್ಪನಾ. ನಿನ್ನೆ ರಾತ್ರಿ ನಾನು ಅಪ್ಪ ಕೋರ್ಟಿಂದ ಬರ್ತಾ ಇದ್ವಿ. ಎಷ್ಟೋ ವರ್ಷಗಳ ನಂತರ ನಮ್ಮ ಅಪ್ಪನ ಮುಖದಲ್ಲಿ ಯಾವತ್ತೂ ನೋಡದೇ ಇರುವಂಥ ಒಂದು ಸಂತೋಷ ನೋಡಿದೆ. ಪುಟ್ಟ ಮಗು, ಅಪ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡು ಹೋದೆ. ಅವತ್ತು ಇಡೀ ದಿನ ನಮ್ಮ ಅಪ್ಪ ಎಷ್ಟು ಖುಷಿಯಾಗಿದ್ರು ಗೊತ್ತಾ. ಪುಟ್ಟಿ, ನಾಳೆ ಷಷ್ಠಿ ಪೂರ್ತಿ ಪೂರ್ಣಿನ ಮತ್ತೆ ಮದುವೆ ಮಾಡ್ಕೋತೀನಿ ಕಣೆ ಅಂತಿದ್ರು. ಇದೆಲ್ಲ ಮಾತಾಡ್ತಿರುವಾಗ ಅಪ್ಪ ನನ್ನ ಹತ್ರ ಒಂದು ವಿಷಯ ಹೇಳಿದರು ಅಂತಾಳೆ ಭಾರ್ಗವಿ. ಏನು ಹೇಳಿದರು ಅಂತಾನೆ ಅರ್ಜುನ್. ಅಪ್ಪ ಅವತ್ತು ಯಾವುದೇ ಒಂದು ವಿಷಯ ಹೇಳಬೇಕು ಅಂತ ಬಂದರು. ಅಷ್ಟರಲ್ಲಿ ಯಾವುದೋ ಒಂದು ಕಾರು ಫಾಸ್ಟಾಗಿ ಬಂತು. ಆ ಕಾರ್ ಬರ್ತಾ ಇದ್ದಿದ್ದು ಅಪ್ಪಂಗೆ ಮೊದಲು ಗೊತ್ತಾಯಿತು. ನನ್ನ ಬಚಾವ್ ಮಾಡೋಕ್ಕೆ ನನ್ನ ಜೋರಾಗಿ ಎಳೆದ್ಬಿಟ್ರು. ಆ ಕಾರು ಅವರನ್ನು ಗುದ್ಕೊಂಡು ಹೊರಟೋಯ್ತು. ಅಪ್ಪ ನನ್ನ ಜೀವ ಏನೋ ಉಳಿಸಿದ್ರು. ಆದರೆ ಅಪ್ಪಂಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಯಿತಾ, ಅಥವಾ ಇದನ್ನೆಲ್ಲ ಬೇಕು ಅಂತ ಯಾರಾದರೂ ಮಾಡಿದಾರಾ ಅಂತ ನನ್ನ ಮನಸ್ಸಲ್ಲಿ ಕಾಡ್ತಿದೆ. ಅಪ್ಪನ ಸಾವಿನ ಹಿಂದೆ ಯಾರೋ ಮರ್ಮನ ಕಂಡು ಹಿಡಿಲೇಬೇಕು. ಅವ್ರ ಹಿಂದೆ ಯಾರದೇ ಕೈವಾಡ ಇರಲಿ, ಯಾರೇ ಆದರೂ ಅವರನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಭಾರ್ಗವಿ. ಇದು ಆಕ್ಸಿಡೆಂಟ್ ಅಂತಾರೆ ಪೂರ್ಣಿಮಾ. ಅಲ್ಲಮ್ಮ ಅಂತ ಭಾರ್ಗವಿ ಹೇಳುವಾಗ, ಮುಚ್ಚೆ ಬಾಯಿ ಅಂತ ಅವಳು ಕೆನ್ನೆಗೆ ಬಾರಿಸಿ, ನಿನ್ನೆ ನಡೆದಿದ್ದು ಆಕ್ಸಿಡೆಂಟ್, ನಿಮ್ಮ ಅಪ್ಪ ಸತ್ತಿರೋದು ಆಕ್ಸಿಡೆಂಟ್, ಪೊಲೀಸ್ ಇದನ್ನೇ ಹೇಳಿದ್ದಾರೆ, ನಾನು ಇದನ್ನೇ ನಂಬ್ತೀನಿ, ನೀನು ಎಲ್ಲರೂ ಇದನ್ನೇ ನಂಬಬೇಕು. ಅದನ್ನು ಬಿಟ್ಟು ಇದನ್ನೇನಾದರೂ ಕೆದಕಿ ಕೋರ್ಟು ಕೇಸು ಅಂತ ಹೋದರೆ ಈ ಸಲ ನಾನು ಸುಮ್ಮನೆ ಇರಲ್ಲ ಭಾರ್ಗವಿ ಅಂತ ಕೂಗ್ತಾರೆ ಪೂರ್ಣಿಮಾ. ಅಲ್ಲ ಅತ್ತೆ, ಏನಾಯಿತು ಅಂತ ನಾವು ತಿಳ್ಕೊಬೇಕಲ್ವಾ ಅಂತಾನೆ ಅರ್ಜುನ್. ಮುಚ್ಚೋ ಬಾಯಿ ಅರ್ಜುನ್, ಇವಳಿಗಂತೂ ಅರ್ಥ ಆಗಲ್ಲ ಅಂದರೆ ನಿನಗೂ ಅರ್ಥ ಆಗಲ್ವಾ. ಕೋರ್ಟು ಕೇಸು ಅಂತ ಅಲ್ಲಿ ನಿಂತಿದ್ದಾಳಲ್ಲ ಅವಳ ಜೀವನ ಹಾಳು ಮಾಡಿಕೊಂಡ್ಳು. ಈಗ ನನ್ನ ಗಂಡನ ಜೀವ ಹೋಗಿದೆ, ಸಂದಿನ ಜೀವನ ಹಾಳಾಯಿತು. ನಾಳೆ ದಿವಸ ನಿನಗೂ ಇವಳಿಗೂ ಏನಾದರೂ ಆದರೆ ನಾನು ಹೇಗೋ ಬದುಕಿರಲಿ, ಇವಳಿಗೇನಾದರೂ ಆದರೆ ನೀನು ಹೇಗಿರ್ತೀಯ ಅರ್ಜುನ್. ಜೀವನೇ ಇಲ್ಲ ಅಂದಮೇಲೆ ನ್ಯಾಯ ನೀತಿ ಇಟ್ಕೊಂಡು ಏನರೋ ಮಾಡ್ತೀರಾ. ನೋಡಿ, ಗಂಡನ ಕಳ್ಕೊಂಡಾಗಿದೆ, ಈಗ ಮಗಳನ್ನ ಅಳಿಯನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ನಿಮ್ಮಿಬ್ಬರಿಗೂ ಕೈ ಮುಗ್ದು ಬೇಡ್ತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸಾಕು ಅಂತಾರೆ ಪೂರ್ಣಿಮಾ. ಹೌದು ಅರ್ಜುನ್, ಈ ಕೇಸ್ಗಳಿಂದ ನಮ್ಮನೆ ಉದ್ಧಾರ ಆಗೋದಕ್ಕಿಂತ ಕೆಟ್ಟಿರೋದೇ ಜಾಸ್ತಿ. ಸಾಕು, ಇನ್ನು ಯಾರು ಏನನ್ನೂ ಕಳ್ಕೊಳ್ಳೋದು ಬೇಡ. ನೀನು ಭಾರ್ಗವಿ ಇಬ್ಬರು ಸುಮ್ಮನೆ ಇದ್ಬಿಡಿ ಸಾಕು ಅಂತಾರೆ ಕಲ್ಪನಾ. ನಾನು ಇಷ್ಟು ವರ್ಷ ಕಲ್ತಂಥ ವಿದ್ಯೆ ಇವತ್ತು ನನ್ನ ಅಪ್ಪನೇ ನುಂಗ್ಕೊಂಡಿದೆ ಅನ್ನೋದಾದರೆ, ನಾನು ಕೋರ್ಟಿಂದ ದೂರ ಇರೋದ್ರಿಂದ ನೀನು ನೆಮ್ಮದಿಯಾಗಿರ್ತೀಯ ಅನ್ನೋದಾದರೆ ಸರಿಯಮ್ಮ, ಆಯಿತು. ನೀನೇ ಭಾರ್ಗವಿ ಕೋರ್ಟ್ಗೆ ಹೋಗು ಅನ್ನೋವರೆಗೂ ನಾನು ಯಾವ ಕೋರ್ಟ್ಗೂ ಹೋಗಲ್ಲ, ಯಾವ ಕೇಸನ್ನು ತಗೊಳ್ಳಲ್ಲ, ವಾದನೂ ಮಾಡಲ್ಲ. ಇದು ನಿನ್ನ ಮೇಲೆ, ಅಪ್ಪನ ಮೇಲೆ ಆಣೆ ಅಂತ ಪೂರ್ಣಿಮನ ತಲೆ ಮೇಲೆ ಕೈ ಇಟ್ಟು ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ಈಚೆ ಶಕ್ತಿ ವಿಕ್ಕಿ ಮುಂದೆ ಬ್ಯಾಗ್ನಲ್ಲಿರೋ ದುಡ್ಡನ್ನು ತೋರಿಸ್ತಾರೆ. ಏನು ಡ್ಯಾಡ್, ಇಷ್ಟೊಂದು ದುಡ್ಡು ಇವಾಗ ಯಾಕೆ? ಹೇಗಿದ್ದರೂ ನಾನು ಯೂತ್ ಲೀಡರ್ ಅಂತ ಪಕ್ಷದಲ್ಲಿ ಪೋಸ್ಟಿಂಗ್ ಆಯ್ತಲ್ಲ ಅಂತಾನೆ ವಿಕ್ಕಿ. ಮೊದಲು ಬಂದಿರೋದು ಪೋಸ್ಟಿಂಗಿಗೆ, ಆದರೆ ಈಗ ಬಂದಿರೋದು ಮುಂದೆ ಆಗಬೇಕಾಗಿರೋ ಕೆಲಸಕ್ಕೆ ಶಿವ ಅಂತಾನೆ ಶಕ್ತಿ. ಆಗಬೇಕಿರೋ ಕೆಲಸನ ಇಷ್ಟೊಂದು ದುಡ್ಡು ಕೊಟ್ಟು ಮಾಡಬೇಕಾಗಿರೋ ಕೆಲಸ ಯಾವುದು ಡ್ಯಾಡ್ ಅಂತಾನೆ ವಿಕ್ಕಿ. ಇಷ್ಟು ದಿನ ನಾನು ಮಾಡ್ತಿದ್ದೆ, ಇನ್ನು ಮುಂದೆ ನನ್ನ ಸ್ಥಾನನ ನೀನು ತಗೊಳ್ಳೋಕ್ಕೆ ಹೊರಟಿದ್ಯಾ, ಈ ಕೆಲಸನ ಇನ್ಮೇಲೆ ನೀನೇ ಮಾಡಬೇಕು ಅಂತಾರೆ ಶಕ್ತಿ. ಏನು ಹೇಳ್ತಿದ್ದೀರಾ ಅಂತಾನೆ ವಿಕ್ಕಿ. ತುಂಬ ಯೋಚನೆ ಮಾಡಬೇಡ ಮಗನೇ, ಹೊರಗಡೆ ಹುಡುಗರು ಎಲ್ಲ ಕೆಲಸನ ನೋಡ್ಕೋತಾರೆ, ನೀನು ಬರೀ ದುಡ್ಡು ಹಂಚೋ ಕೆಲಸ ಮಾಡು. ಅದಕ್ಕಿಂತ ಹೆಚ್ಚಾಗಿ ಗಂಗಾ ಹೆಸರು ಎಲ್ಲೂ ಆಚೆ ಬರದೇ ಇರೋ ಹಾಗೆ ನೋಡ್ಕೊ. ನೀನು ಹಾಗೆ ಮಾಡಬೇಕು ಅಂತಲೇ ನಿನ್ನನ್ನು ಯೂತ್ ಲೀಡರ್ ಪೋಸ್ಟ್ ಕೊಟ್ಟು ಕೂರಿಸಿರೋದು ಅಂತಾರೆ ಶಕ್ತಿ. ಆದರೂ ಪದವಿಲಿ ಕೂತಿರೋರು ನಾವು ಅಂದಮೇಲೆ ಅದ್ಯಾವುದೋ ಮೀಡಿಯೇಟರ್ ಮಾತಿಗೆಲ್ಲ ಅದ್ಯಾಕೆ ಹೆದರ್ಕೋಬೇಕು ಗೊತ್ತಾಗ್ತಿಲ್ಲ ಅಂತಾನೆ ವಿಕ್ಕಿ. ಆಗ ಸಿಟ್ಟಿಂದ ಶಕ್ತಿ ಕೈ ಮೇಲೆತ್ತಿ, ಗಂಗಾ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ, ಅವಳನ್ನು ಮೀಡಿಯೇಟರ್ ಅಂತೆಲ್ಲ ಹೇಳಬೇಡ. ಅವಳಿಗೇನಾದರೂ ಗೊತ್ತಾದರೆ ನಿನ್ನ ಜೀವ ಉಳಿಯೋದೇ ಕಷ್ಟ. ನಿನ್ನಿಂದ ಗಂಗಂಗೆ ಉಪಯೋಗ ಇದೆ ಅಂತ ಅವಳಿಗೆ ಅನಿಸ್ಬೇಕು ಅಷ್ಟೇ, ನನಗೆ ಬೇರೆ ಏನು ಬೇಡ. ಹಾಗೇನಾದರೂ ಆದರೆ ನಿನ್ನ ಜೀವನ ಸೆಟ್ಲು ವಿಕ್ಕಿ ಅಂತಾರೆ ಶಕ್ತಿ. ಯಾರು ಡ್ಯಾಡಿಯ ಗಂಗಾ, ಅವಳಿಗೆ ನಾವ್ಯಾಕೆ ಇಷ್ಟೊಂದು ಹೆದರ್ಕೋಬೇಕು, ನನಗೆ ಗೊತ್ತಿಲ್ಲದಂಗೆ ಏನು ನಡೆಸ್ತಿದ್ದೀರಾ ಅಂತಾನೆ ವಿಕ್ಕಿ. ಇದೊಂದು ದೊಡ್ಡ ಜಾಲ ವಿಕ್ಕಿ, ಹಾರ್ತಾ ಇರೋ ಗಾಳಿಪಟದ ಥರ. ಜನಗಳ ಕಣ್ಣಿಗೆ ಕಾಣ್ತಾ ಇರೋದು ನಾವು, ಆದರೆ ನಮ್ಗಳ ಸೂತ್ರ ಇರೋದು ಗಂಗನ ಕೈನಲ್ಲಿ. ನಿಮ್ಮ ಅಪ್ಪ ಹುಟ್ಟ ರೌಡಿ, ಕಾಂಟ್ರಾಕ್ಟರ್ ಕೆಲಸ, ರಿಯಲ್ ಎಸ್ಟೇಟ್ ಕೆಲಸ, ಅದು ಇದು ಅಂತ ಒಂದೊಂದೇ ಮೆಟ್ಲು ಹತ್ತೋದಕ್ಕೆ ಹೆಣಗಾಡ್ತಿದ್ದೆ. ಅಂಥ ಟೈಮಲ್ಲಿ ನನ್ನ ಜೀವನಕ್ಕೆ ಬಂದಿದ್ದು ಗಂಗಾ. ಈ ಹಣ, ಆಸ್ತಿ, ಅಂತಸ್ತು, ಪದವಿ ಎಲ್ಲ ಸಿಕ್ಕಿದ್ದು ಇದೇ ಗಂಗಾಯಿಂದ. ಆ ಗಂಗಾ ನದಿ ಹೇಗೆ ಹರಿಯುತ್ತೋ ಹಾಗೆ ನಾವು ಹರಿತಾ ಹೋಗಬೇಕು. ಅದ್ರ ವಿರುದ್ಧ ಹೋದರೆ ಸುಳಿಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೊರಟೋಗ್ತೀವಿ ಮಗನೇ. ಈಗ ರವೀಂದ್ರನೇ ನೋಡು, ಅದ್ಯಾವುದೋ ಹೆಣ್ಮಕ್ಳು ಕೆಲಸ ತಗೊಂಡನಲ್ಲ, ಆ ಕೇಸಿಂದ ತಾನೇ ಅವನು ಬೀದಿಗೆ ಹೋಗಿ ಹೆಣವಾಗಿದ್ದು. ಬರೀ ಎನ್ಕ್ವೈರಿ ಪಿಟಿಷನ್ ಹಾಕಿದ್ದಷ್ಟೇ ಅಂತಾರೆ ಶಕ್ತಿ. ಇದೆಲ್ಲ ಮಾಡಿಸ್ತಿರೋದು ಆ ಗಂಗಾನ. ಏನು ಮಾಡ್ತಾಳೆ ಡ್ಯಾಡಿ, ಆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಏನು ಮಾಡ್ತಾಳೆ ಅಂತಾನೆ ವಿಕ್ಕಿ. ಆ ವಿಷಯ ಎಲ್ಲ ನಿನಗೆ ಬೇಡ, ಅದನ್ನು ತಿಳ್ಕೊಳ್ಳೋಕ್ಕೂ ನೀನು ಹೋಗಬೇಡ. ಅವಳ ದಂಧೆಗೆ ಬೇಕಾಗಿರೋದು ಹೆಣ್ಮಕ್ಳು. ಅವಳನ್ನು ಪ್ರಶ್ನೆ ಮಾಡದೆ ಅವಳಿಗೆ ನಾವು ಸಹಾಯ ಮಾಡಿದರೆ ನಮಗೆ ಅವಳು ದುಡ್ಡು ಕೊಡ್ತಾಳೆ ಅಂತಾರೆ ಶಕ್ತಿ. ಡ್ಯಾಡ್, ದುಡ್ಡಿಗೋಸ್ಕರ ಹೀಗೆಲ್ಲ ಮಾಡೋದು ತಪ್ಪಲ್ವಾ ಅಂತಾನೆ ವಿಕ್ಕಿ. ಅಷ್ಟಕ್ಕೂ ಯಾವುದು ತಪ್ಪೋ
ಹೆತ್ತೋರಿಗೆ ಮಕ್ಕಳನ್ನು ಸಾಕೋಕ್ಕಾಗದೆ ಬೀದಿಗೆ ಬಿಟ್ಟಿರ್ತಾರೆ. ಆ ಮಕ್ಕಳು ಬೀದಿಲಿ ಪೇಪರ್ ಹಾಯ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಆದರೆ ಗಂಗಾ ಆ ಮಕ್ಕಳನ್ನು ಗುರುತಿಸಿ ಅವರಿಗೆ ಹೊಸ ಜೀವನ ಕೊಡ್ತಾಳೆ. ಭಾರ್ಗವಿಯಿಂದ ಒಳ್ಳೆಯವನಾಗೋಕ್ಕೆ ಮುಖವಾಡ ಹಾಕ್ಕೊಂಡಿದ್ಯೋ ಅಥವಾ ನಿಜವಾಗ್ಲೂ ಒಳ್ಳೆಯವನಾಗ್ತಿದ್ಯೋ ನೋಡು ಶಿವ, ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ಬಿಡು, ಜಾಸ್ತಿ ಕೆದ್ಕೋಕೆ ಹೋಗಬೇಡ. ಹೀಗೆ ನನ್ನ ಮೇಲೆ ಅನುಮಾನ ಬಂತು ಅಂತ ರವೀಂದ್ರ ಯಾವುದೋ ಒಂದು ಕೇಸ್ ಹಾಕ್ದ. ಇನ್ನೇನು ಕೇಸಲ್ಲಿ ಮುಂದುವರಿತಾ ಅನ್ನುವಾಗ ಅವನ ಬಾರ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರ. ಒಂದರ್ಥದಲ್ಲಿ ಆಗ ಅವನ ಜೀವ ಉಳಿಸಿದ್ದು ನಾವೇ. ಆದರೆ ಅವನು ಮತ್ತೆ ವಾಪಸ್ ಬಂದು ಅದೇ ತಪ್ಪು ಮಾಡ್ದ. ಗಂಗಾ ಸುಮ್ಮನೆ ಇರ್ತಾಳಾ? ಚೇಚೆ, ನಿನ್ನ ಡ್ಯಾಡಿ ಈ ವಿಚಾರದಲ್ಲಿ ಶಾಮಲಾಗಿದ್ದಾನೆ ಅನ್ಕೋಬೇಡ. ಈ ಕೇಸಲ್ಲಿ ರವೀಂದ್ರನ ಸಾವಲ್ಲಿ ನಂದು ಎಷ್ಟು ಪಾಲಿದೆಯೋ ಅಷ್ಟೇ ಪಾಲು ಜೆಪಿದು ಇದೆ. ರವೀಂದ್ರ ಆ ಕೇಸ್ ನಡೆಸಿದ್ರೆ ನನ್ನ ಜೆಪಿ ಬಂಡವಾಳ ಬಯಲಾಗಿರೋದು. ದೇವ್ರ ತರಹ ಗಂಗಾ ಬಂದು ನಮ್ಮಿಬ್ಬರನ್ನ ಕಾಪಾಡಿದ್ಲು. ಹೋಗ್ತಾ ಹೋಗ್ತಾ ನಿನಗೆಲ್ಲ ಅರ್ಥ ಆಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತಾರೆ ಶಕ್ತಿ. ಈಚೆ ಭಾರ್ಗವಿ ಕಣ್ಮುಚ್ಚಿ ಕೂತಿರ್ತಾಳೆ. ಆಗ ಅರ್ಜುನ್ ಬಂದು, ಭಾರ್ಗವಿ ನೀವೆಷ್ಟು ದುಃಖದಲ್ಲಿದ್ದೀರಾ ಅಂತ ನನಗೆ ಗೊತ್ತು, ಹಾಗಂತ ಏನು ಮಾತಾಡದೆ ಹೀಗೆ ಊಟ ತಿಂಡಿ ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ ಅಂತಾನೆ. ಏನು ಹೇಳಲಿ ಪಾರ್ಥ, ಮನೆ ನೆಮ್ಮದಿ ಕಿತ್ಕೊಂಡವಳು ನಾನು. ಕೋರ್ಟು ನ್ಯಾಯ ನೀತಿ ಕಳೆದು ಹೋಗಿರೋ ಗೌರವ ಅಂತೆಲ್ಲ ಅಪ್ಪನ ತಲೆಗೆ ತುಂಬಿಸಿ ಅವ್ರ ಸಾವಿಗೆ ಕಾರಣ ಆದವಳು ನಾನು. ನನ್ನ ಹಠದಲ್ಲಿ ಎಲ್ಲ ಸರಿ ಮಾಡ್ತೀನಿ, ಕಳೆದು ಹೋಗಿರೋ ಗೌರವನ ನಾನು ವಾಪಸ್ ತಂದು ಕೊಡ್ತೀನಿ ಅಂತ ನಮ್ಮ ಅಪ್ಪನ ತಲೆಗೆ ತುಂಬಿ ಕೊಂದುಬಿಟ್ಟೆ ಅಂತಾಳೆ ಭಾರ್ಗವಿ. ಅಯ್ಯೋ ಭಾರ್ಗವಿ, ಏನು ಮಾತಾಡ್ತಿದ್ದೀರಾ? ಇಲ್ಲ, ಕೊಂದಿದ್ದು ನೀವು ಅಲ್ಲ ಭಾರ್ಗವಿ. ಅವ್ರ ಸಾವಿನ ಭಾರನ ನಿಮ್ಮ ಮೇಲೆ ಹಾಕ್ಕೊಂಡು ದಯವಿಟ್ಟು ದುಃಖ ಪಡಬೇಡಿ. ಮಾವ ತೀರ್ಕೊಂಡ್ಮೇಲೆ ನೀವು ಒಂದು ಹನಿ ಕಣ್ಣೀರು ಹಾಕಿಲ್ಲ. ಹೀಗೆ ಮಾಡೋದ್ರಿಂದ ನಿಮ್ಗಾಗಿರೋ ನೋವು ದೂರ ಆಗುತ್ತಾ ಅಥವಾ ಮಾವ ವಾಪಸ್ ಬಂದುಬಿಡ್ತಾರಾ ಭಾರ್ಗವಿ? ನಿಮ್ಮನ್ನು ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ನನಗೆ. ಬನ್ನಿ ದಯವಿಟ್ಟು ಸ್ವಲ್ಪ ಊಟನಾದರೂ ಮಾಡಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಊಟದ ತಟ್ಟೆನ ಹಿಡ್ಕೊಂಡು ಗಬ 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 ತಿಂತಾಳೆ. ಭಾರ್ಗವಿ, ಏನು ಮಾಡ್ತಿದ್ದೀರಾ ಭಾರ್ಗವಿ ಅಂತ ತಟ್ಟೆನ ಕಸ್ಕೊತಾನೆ ಅರ್ಜುನ್. ತಗೊಳ್ಳಿ ಕುಡೀರಿ ಅಂತ ನೀರನ್ನು ಕೊಟ್ಟು, ನೋಡಿ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಿಮಗೆ ಅಳಬೇಕಾ? ಮನಸ್ಫೂರ್ತಿಯಾಗಿ ಹತ್ಬಿಡಿ ಭಾರ್ಗವಿ, ಆದರೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ, ನನಗೆ ಭಯ ಆಗುತ್ತೆ ಅಂತಾನೆ ಅರ್ಜುನ್. ಇಲ್ಲ ಪಾರ್ಥ, ನಾನು ಅಳಲ್ಲ. ಹತ್ರೆ ಕಣ್ಣೀರ್ ಜೊತೆಗೆ ದುಃಖನೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಪ್ಪನ ಸಾವಿನ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿಯೋವರೆಗೂ ಈ ನೋವು ನನ್ನಲ್ಲಿ ಹೀಗೆ ಇರಬೇಕು, ದ್ವೇಷ ಬೆಂಕಿಯಾಗಿ ಸುಡಬೇಕು. ಅಪ್ಪನ ಸಾವಿಗೆ ಕಾರಣರಾಗಿರೋ ಪಾಲಿಗೆ ಆ ಬೆಂಕಿ ಜ್ವಾಲಾಮುಖಿಯಾಗಿ ಕಾಡಬೇಕು. ಅಲ್ಲಿವರೆಗೆ ನನಗೆ ಸಮಾಧಾನ ಇಲ್ಲ ಅಂತಾಳೆ ಭಾರ್ಗವಿ. ಭಾರ್ಗವಿ ಅಂತಾನೆ ಅರ್ಜುನ್, ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀರಾ ಅಂತಾಳೆ ಭಾರ್ಗವಿ. ಖಂಡಿತ ಕೊಡ್ತೀನಿ, ಹೇಳಿ ಅಂತಾನೆ ಅರ್ಜುನ್. ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿದವರು ಜೆಪಿ ಮಾವನೇ ಯಾಕಾಗಿರ್ಬೋದು ಅಂತಾಳೆ ಭಾರ್ಗವಿ. ಈಚೆ ವಿಕ್ಕಿ, ಹೇಗಿದ್ರು ಆ ರವೀಂದ್ರ ಸತ್ತೋದ, ನಮ್ಮನ್ನು ಈಗ ತಡೆಯೋರು ತೊಂದರೆ ಕೊಡೋರು ಯಾರೂ ಇಲ್ಲ. ನೀವು ಹೇಳಿದ ಕೆಲಸ ತುಂಬ ಈಸಿಯಾಗಿ ನಡೆಯುತ್ತೆ ಅಂತಾನೆ ವಿಕ್ಕಿ. ಇದೇ ನಾವು ಅಂದ್ಕೊಳ್ಳೋ ದೊಡ್ಡ ಸುಳ್ಳು ಅಂತಾರೆ ಶಕ್ತಿ. ಅಂದರೆ ಅಂತಾನೆ ವಿಕ್ಕಿ, ಅಂದರೆ ಭಾರ್ಗವಿ ಕೆಲಸ ಏನೋ ಬಿಟ್ಟಿದ್ದಾಳೆ, ಆದರೆ ಅವಳಿನ್ನೂ ಜೀವಂತವಾಗಿದ್ದಾಳೆ. ರಾಜಕೀಯದಲ್ಲಿ ಒಂದು ಮಾತಿದೆ ಮಗನೇ, ತೋಳಕ್ಕೆ ಏಟಾದಾಗ ಅದನ್ನು ಜೀವಂತವಾಗಿ ಕಾಡು ಸೇರೋದಕ್ಕೆ ಬಿಡಬಾರ್ದು, ಅದನ್ನು ಮತ್ತೆ ಹೊಡೆದು ಸಾಯಿಸಬೇಕು. ಇಲ್ಲಾಂದರೆ ಅದು ಮತ್ತೆ ಕಾಡಿಗೆ ಸೇರಿ ಗುಣ ಆಗಿ ತಂದೆ ಆದ ಒಂದು ಗುಂಪನ್ನು ಕಟ್ಕೊಂಡು ಮತ್ತೆ ದಾಳಿ ಮಾಡೋದಕ್ಕೆ ತಯಾರಾಗುತ್ತೆ ಅಂತಾರೆ ಶಕ್ತಿ. ಏನು ಮಾಡೋಣ ಅಂತೀರ ಡ್ಯಾಡಿ ಈಗ ಅಂತಾನೆ ವಿಕ್ಕಿ. ರವಿ ಸಾವು ಹಾಗೆ ಮುಚ್ಚೋಗಬಾರ್ದು, ಅವನ ಹೆಸರು ಸಂಪೂರ್ಣವಾಗಿ ಹಾಳಾಗಬೇಕು. ಹೌದು, ಹಾಗಾದರೆ ಭಾರ್ಗವಿ ನರಳ್ತಾಳೆ, ಅದರಿಂದ ಅವಳ ಗಮನ ಬೇರೆ ಕಡೆ ಇರುತ್ತೆ, ಅದೇ ನಮ್ಮ ಮುಂದಿನ ಗುರಿ ಆಗಬೇಕು ಅಂತಾರೆ ಶಕ್ತಿ. ನೀವು ಹೇಳ್ತಿರೋದು ಸರಿ ಇದೆ, ಅವಳು ಇದ್ದಷ್ಟು ದಿನ ತೊಂದರೆ ತಪ್ಪಿದ್ದಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತಾನೆ ವಿಕ್ಕಿ. ಅದೇನು ಮಾಡ್ತೀಯೋ ಮಾಡು, ಒಟ್ಟಿನಲ್ಲಿ ಭಾರ್ಗವಿನ ನ್ಯಾಯದೇವತೆ ಅನ್ನೋ ಜನ ಛೀ ಥೂ ಅಂತ ಉಗಿಬೇಕು, ಹಾಗೆ ಮಾಡು ಅಂತಾರೆ ಶಕ್ತಿ. ಆ ವ್ಯವಸ್ಥೆನ ನಾನು ಮಾಡ್ತೀನಿ. ನಾಳೆ ನೀವು ಇದೇ ಟೈಮ್ಗೆ TV ಆನ್ ಮಾಡಿದಾಗ ಅವಳ ಅವಸ್ಥೆನ ನೋಡಿ ಸಂತೋಷ ಪಡ್ತೀರಾ. ಇಟ್ ಈಸ್ ಪ್ರಾಮಿಸ್ ಅಂತಾನೆ ವಿಕ್ಕಿ. ಈಚೆ ಅರ್ಜುನ್, ಭಾರ್ಗವಿ ಏನು ಹೇಳ್ತಾ ಇದ್ದೀರಾ ಅಂತಾನೆ. ನನ್ನ ಮನಸ್ಸಲ್ಲಿ ಕೊರಗುತ್ತಾ ಇರೋ ಮಾತನ್ನು ಕೇಳ್ತಿದ್ದೀನಿ. ಮಾವನ್ನು ಸೋಲಿಸಿದ್ದು ನಮ್ಮಪ್ಪ ಅಷ್ಟೇ ಅಲ್ಲ, ಅದ್ಯಾವುದೋ ಹಳೆ ಫೈಲ್ಸ್ ಬಗ್ಗೆ ನಮ್ಮಪ್ಪ ಮಾತಾಡ್ತಿದ್ರು. ನಡೆದಿರೋದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಅಂತಾಳೆ ಭಾರ್ಗವಿ. ಇಲ್ಲ, ನೀವೆಷ್ಟು ನೋವಲ್ಲಿದ್ದೀರಾ ಅಂತ ನನಗೆ ಗೊತ್ತು. ನಿಮಗೆ ಈ ಯೋಚನೆ ಬರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನನ್ನ ಡ್ಯಾಡಿ ಇಂಥ ಕೆಲಸ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಅವ್ರ ಸ್ನೇಹ ಸರಿ ಇಲ್ಲ, ತುಂಬ ಬೇಗ ಕೋಪನೂ ಬರುತ್ತೆ, ಎಲ್ಲನೂ ಒಪ್ಕೋತೀನಿ. ಆದರೆ ಒಬ್ಬರನ್ನ ಕೊಲ್ಲುವಂಥ ಕಟುಕ ಅವರಲ್ಲ ಭಾರ್ಗವಿ. ಹಠಾತ್ ಗೆಲ್ಲಬೇಕು ಅನ್ನೋದಷ್ಟೇ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ ಅವತ್ತು ಅಂತಾಳೆ ಭಾರ್ಗವಿ. ನೀವೇನು ಮಾತಾಡಬೇಡಿ ನೋಡಿ, ನಿಮ್ಮ ಬಗ್ಗೆ ನಾನೇನೂ ತಪ್ಪು ತಿಳ್ಕೊಂಡಿಲ್ಲ. ಆದರೆ ಅವರು ಮಗ ಆಗಿ ಇಷ್ಟು ವರ್ಷ ಅವರನ್ನು ನೋಡಿ ಹೇಳ್ತಿದ್ದೀನಿ, ನನ್ನ ಡ್ಯಾಡ್ ಇಂಥ ಕೆಲಸ ಮಾಡಿಲ್ಲ, ಆ ಭರವಸೆನ ನಾನು ಕೊಡ್ತೀನಿ ಅಂತ
ಭಾರ್ಗವಿನ ತಪ್ಕೋತಾನೆ ಅರ್ಜುನ್. ಭಾರ್ಗವಿ, ಮಾವನ ಸಾವು, ಅಪ್ಪ ಇಲ್ಲದೆ ಇರೋ ಜೀವನ ಎಲ್ಲ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಅವ್ರ ಸಾವಿನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕೆ ನಾನು ನಿಮ್ಮ ಜೊತೆ ನಿಲ್ತೀನಿ. ಪ್ಲೀಸ್ ದಯವಿಟ್ಟು ಹೀಗೆ ಕೊರಗಬೇಡಿ. ನಿಮ್ಮನ್ನು ಈ ಥರ ನೋಡೋಕೆ ನನಗೆ ತುಂಬ ಕಷ್ಟ ಆಗುತ್ತೆ ಭಾರ್ಗವಿ ಅಂತಾನೆ ಅರ್ಜುನ್. ಈಚೆ ಭಾರ್ಗವಿ ಮೀಡಿಯಾದವ್ರ ಮುಂದೆ ಏನೂ ಗೊತ್ತೇ ಇಲ್ಲ ಅನ್ನುವಂತೆ ಇದ್ದಿದ್ದ ವ್ಯಕ್ತಿಯವನು ಅವನ ವಿರುದ್ಧ, ಅವನ ಟ್ರಸ್ಟ್ ವಿರುದ್ಧ ಹೋರಾಡಿದ್ದಾರೆ ಅಂತಾಳೆ. ಆಗ ಬೈರ ಬಂದು, ಎಲ್ಲ ಸುಳ್ಳು, ಇವಳಪ್ಪ ದೇವ್ರಂಥ ಮನುಷ್ಯ ಅಲ್ಲ, ದೊಡ್ಡ ಮೋಸಗಾರ ಅಂತಾನೆ. ಏನು ಹೇಳ್ತಿದ್ಯಾ ಅಂತಾಳೆ ಭಾರ್ಗವಿ. ನಿಮ್ಮ ತಂದೆ ಜಯರಾಜನ ಜೈಲಿಗೆ ಕಳಿಸಿದ್ದು ನನ್ನ ಮಗಳನ್ನು ಕಿಡ್ನಾಪ್ ಮಾಡಿದ್ದಾನೆ ಅಂತ ಅಲ್ಲ, ಬರಬೇಕಾಗಿರೋ ಬಾಕಿ ಹಣ ಕೊಡಲಿಲ್ಲ ಅಂತ ಕಾಂಟ್ರಾಕ್ಟರ್ ಜಯರಾಜ್ ರವೀಂದ್ರ ಅವ್ರ ಖಾತೆಗೆ 10 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತಾನೆ ಬೈರ. ನ್ಯಾಯ ಕೊಡಿಸೋ ಥರ ನಾಟಕ ಅಂದರೆ ಏನು ಬೈರ ಅಂತಾಳೆ ಭಾರ್ಗವಿ. ಜಾನಕಿನ ಕೊಂದ್ಬಿಟ್ಟಿದ್ದಾರೆ ಮೇಡಮ್ ಅಂತಾನೆ ಬೈರ. ಆಗ ಶಾಕ್ನಿಂದ ನೋಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.